ಅಂದ್ರೆ ಸುಮ್ನೆನಾ ಅನ್ನೋ ಒಂದು ಚಾಟ್ ಕೂಡ ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಪ್ರತಿಯೊಬ್ರು ಕೂಡ ನಿಮ್ಮ ಫೇವರೇಟ್ ಕ್ರಿಯೇಟರಿನ ಹೆಸರುಗಳೆಲ್ಲಾನು ವೆಲ್ಕಮ್. ಗುರು ಕಾಮೆಂಟ್ರಿ ಕಾಣ್ತಿಲ್ಲ, ಸೌಂಡ್ ಕಮ್ಮಿ ಮಾಡಿ. ಓಕೆ, ಸೌಂಡ್ ಕಮ್ಮಿ ಮಾಡ್ಬೇಕು ಅನ್ಸುತ್ತಲ್ಲ. ಬಹುಶಃ ನನಗೆ ಅಷ್ಟು ನಾನು ಅಬ್ಸರ್ವ್ ಮಾಡ್ಲಿಲ್ಲ. ಬಟ್ ಯಾರ್ಯಾರಿಗೆ ಏನಾದ್ರು ಹೇಳ್ಬೇಕು ಅಂತ ಇದ್ರೆ ನಮ್ಮ ಈ ಒಂದು ಟೂರ್ನಮೆಂಟ್ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ತಾ ಇರ್ಬೋದು. ಯಾಕಂದ್ರೆ ಕಾಲ್ ಭೈರವ್ ಅವರು ಇಲ್ಲಿವರೆಗೂ ನೀವು ಹೇಳಿದಂತ ಕೆಲವೊಂದು ವಿಷಯಗಳನ್ನ ತಗೊಂಡು ಈ ಒಂದು ಟೂರ್ನಮೆಂಟ್ ಮಾಡಿರೋದೆ ನಮ್ಗೆ ಇಲ್ಲಿ ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಬಟ್ ಎರಡು ಆಟಗಳಲ್ಲಿ ಆ ಒಂದು ತಂಡ ಎಷ್ಟು ಚೆನ್ನಾಗಿ ಆಡಿದೆ ಅಂತ ನಾವಿಲ್ಲಿ ನೋಡ್ತಾ ಇದೀವಿ. ಲೂಫಿ ಈ ಒಂದು ಟೀಮ್ ಬಗ್ಗೆ ತುಂಬಾ ಚೆನ್ನಾಗಿ ಆಡ್ತಾರೆ. ಓಕೆ, ಸ್ವಲ್ಪ ಮಟ್ಟಿಗೆ ಒಬ್ರು ದಯವಿಟ್ಟು ನಾನು ಮೊದಲೇ ಹೇಳ್ತೀನಿ ಡೌನ್ಲೋಡ್ ಮಾಡಿ ಅಂತ. ದಯವಿಟ್ಟು ಡೌನ್ಲೋಡ್ ಮಾಡಿ, ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಕೊಡಬೇಡಿ. ಯಾಕಂದ್ರೆ ಈಗ ನಾವು ಅವಾಗಲೇ ಒಂದು ಮ್ಯಾಪ್ ತೋರಿಸಿದ್ವಿ, ಆದ್ರೆ ಈಗ ಆ ಮ್ಯಾಪ್ ರಿಯಲ್ ಆಗಿ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಟೆಕ್ನಿಕಲ್ ಪ್ರಾಬ್ಲಮ್, ಯಾಕಂದ್ರೆ ಗೈಸ್ ಬಂದು ಸೊ ಇವರು ಬೇರೆ ಯಾರಾದ್ರೂ ಟೂರ್ನಮೆಂಟ್ ಅಥವಾ ಗ್ರ್ಯಾಂಡ್ ಆಗಿ ಟೂರ್ನಮೆಂಟ್ ಮಾಡಬೇಕಾದ್ರೆ ಸೊ ಬ್ಯಾಕ್ ಅಂಡ್ ಮ್ಯಾಕ್ಸಿಮಮ್ ಒಂದು 8 ರಿಂದ 10 ಜನ ವರ್ಕ್ ಮಾಡ್ತಾ ಇರ್ತಾರೆ. ಇಲ್ಲಿ ನಾನು ಒಬ್ಬನೇ ಮಾಡ್ತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾದರೂ ಪ್ರಾಬ್ಲಮ್ ಆದರೆ ದಯವಿಟ್ಟು ಸಹಕರಿಸಿ. ಯಾಕಂದ್ರೆ ಇದು ನಾರ್ಮಲ್ ಈ ತರ ಎಲ್ಲ ಎಲ್ಲರನ್ನ ಕರೆಸಿ ಗ್ರ್ಯಾಂಡ್ ಆಗಿ ಟೂರ್ನಮೆಂಟ್ ಮಾಡೋದು ಅಷ್ಟು ಈಸಿ ಅಲ್ಲ ಗುರು. ಸೊ ಖಂಡಿತ ಅಷ್ಟು ಈಸಿ ಅಲ್ಲ. ಸೊ ಎನಿವೇ ಈಗ ಕಲಹರಿ ಬರ್ತಾ ಇದೆ, ನೋಡೋಣ. ಅವಾಗಲೇ ನಾವು ಕಲಹರಿ ಗೇಮ್ ನೋಡಕ್ ಆಗ್ಲಿಲ್ಲ, ಆದ್ರೆ ಆಫ್ಟರ್ ಮತ್ತೆ ಬರ್ತಾ ಇದೆ ಕಲಹರಿಗೆ. ಆಗಿದ್ರು ಕೂಡ ಶುರುವಲ್ಲಿ ಆಗ್ಬೇಕಾಗಿದ್ದಂತ ಕಲಹರಿ ನಮ್ ಕಣ್ ಮುಂದೆ ಕಾಣ್ಬರ್ತಾ ಇದೆ. ಫ್ಲೈಟ್ ಪಾತ್ ಕೂಡ ನಿಮ್ ಕಣ್ ಮುಂದೆ ಕಾಣ್ಬರ್ತಾ ಇದೆ. ಈ ಒಂದು ಫ್ಲೈಟ್ ಪಾತ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂತ ನೋಡುವಂತ ಸಮಯ. ಯಾಕಂದ್ರೆ ಈ ಒಂದು ಫ್ಲೈಟ್ ಪಾತ್ ಅಲ್ಲೇ ನಮ್ಗೆ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ. ಹೌದು, ಯಾರಿಗೆ ಈಸಿ ಆಗುತ್ತೆ ಜಂಪ್ ಮಾಡಕ್ಕೆ, ಎಲ್ಲಿ ಸರ್ಕಲ್ ಒಳಗಡೆ ಆರಾಮಾಗಿ ಹೋಗ್ಬೋದಾ ಅಂತ. ಕಲಹರಿ ಮ್ಯಾಪ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಪ್ರತಿಯೊಬ್ರು ತಮ್ಮ ಡ್ರಾಪ್ ಲೊಕೇಶನ್ಗೆ ಸುಲಭವಾಗಿ ರೀಚ್ ಆಗುವಂತ ಒಂದು ಫ್ಲೈಟ್ ಪಾತ್ ನಮ್ ಕಣ್ ಮುಂದೆ ಕಾಣ್ ಬರ್ತಾ ಇದೆ. ನೋಡ್ತಾ ಇರೋದ್ರಲ್ಲಿ ಎಲ್ಲರೂ ಆಲ್ರೆಡಿ ನೋಡಿ, ಇಲ್ಲಿ ಮೇ ಬಿ ನೋಡಿ ಸ್ಲಾಟ್ ನಂಬರ್ 1 ಐ ಥಿಂಕ್ ಸ್ಟಾರ್ಟಿಂಗ್ ಅಲ್ಲೇ ಕ್ಲಾಶ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಸೊ ನೋಡಿ ಸುತ್ತ ನೋಡಬಹುದು, ಸೊ ಕಾಣಿಸ್ಬೇಕಾದ್ರೆ 3 ಟೀಮ್ ಕಾಣಿದ್ವು. ಇಲ್ಲಿ ಮೇ ಬಿ ಸ್ಲಾಟ್ ನಂಬರ್ 1 ಮೊದಲನೇ ಟೈಮ್ ಅಲ್ಲೇ ಖಂಡಿತ ಕ್ಲಾಶ್ ಆಗ್ತದೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ನೋಡೋಣ ಸೊ ಯಾರು ಕ್ಲಿಯರ್ ಮಾಡ್ಕೊಳ್ತಾರೆ, ಯಾರು ಹೊಡಿತಾರೆ, ಯಾರನ್ನ ಕಿಲ್ ಮಾಡ್ಕೋತಾರೆ ಅಂತ ಹೇಳಿ. ಹೌದು, ಆಲ್ರೆಡಿ ಆರ್ ಕೆ ಕ್ಯಾಪ್ಟನ್ ಕ್ಲಾಶ್ ಮಾಡ್ತಾ ಇರೋದು ಇಲ್ಲಿ. ಸೊ ರಾಯಲ್ ಕುಡ್ಲಾ ಆರ್ ಕೆ ಕ್ಯಾಪ್ಟನ್. ಸೊ FG ಸ್ಪೋರ್ಟ್ಸ್ ಅಲ್ಲಿ ಒಬ್ರು ಕ್ಲಿಯರ್ ಆಗಿರೋದು. ಈ ಒಂದು ತಂಡನೂ ಕೂಡ ತುಂಬಾ ಸೀರಿಯಸ್ ಆಗಿ ಆಡ್ತಾರೆ ಅಂತ ನಮ್ಗೆ ಕಾಣ್ತದೆ. SS ಗೇಮಿಂಗ್ ಅವರು ಕೂಡ ಎಲ್ಲೋ ಒಂದ್ ಕಡೆ ಆಕ್ಷನ್ ಗೆ ತಮ್ಮ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ನಮ್ಗೆ ಕಾಣ್ಬರ್ತಾ ಇದೆ. ಅವರು ಕೂಡ ಇಲ್ಲಿ ಬ್ಲೂ ವಾಲ್ ನ ಕ್ಲಿಯರ್ ಆಫ್ ಮಾಡ್ತಾ ಮುನ್ನುಗ್ಗುವಂತ ಒಂದು ಪ್ರಯತ್ನ. RX ಸೂರ್ಯ ಅವರು ಮತ್ತೊಂದ್ ಕಡೆಯಿಂದ ಆದಷ್ಟು ಎಲಿಮಿನೇಷನ್ ಮೇಲೆ ಎಲಿಮಿನೇಷನ್ ತಗೊಂಡು ಹೋಗ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಒಂದು ತಂಡ ಇಲ್ಲೆಲ್ಲಾದ್ರೂ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗುವಂತ ಭಯ ಕೂಡ ನಮ್ ಕಣ್ ಮುಂದೆ ಕಾಣ್ಬರ್ತಾ ಇದೆ. ಇಲ್ಲಿ ನೀವು ನೋಡೋದಾದ್ರೆ ಟೆರ್ರರ್ ಅವರು ತಮ್ಮ ಮಂಡಿ ಊರಿ ಕಾಣ್ಬರ್ತಾ ಇದ್ದಾರೆ. ಒಂದು ಗಿಲ್ಲಿ ಸೂಟ್ ಒಂದಿಗೆ ಎಲ್ಲೋ ಒಂದ್ ಕಡೆ ಅವರು ಕೂಡ ಟೇಕ್ ಡೌನ್ ಆಗಿರೋದು ಎಲ್ಲೋ ಒನ್ ಮೋರ್ ನಾಕ್ NG ಅಮಿತ್ ಗೌಡ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಫಿನಿಶ್ ಆಫ್ ಕೂಡ ಮಾಡ್ತಾರೆ. ಎಲ್ಲೋ ಒಂದು ತಂಡಕ್ಕೆ ಈ ಒಂದು ಲಾಸ್ಟ್ ರೇ ಆಫ್ ಓವರ್ ಆಗಿರ್ತಾರೆ. ಮತ್ತೊಂದು ಅಬಿಲಿಟಿನ ಯೂಸ್ ಮಾಡ್ತಾರೆ, ಮತ್ತೊಂದು ಪ್ಲೇಯರ್ ನ ಟೇಕ್ ಡೌನ್ ಮಾಡಿರೋದು ಅದರೊಂದಿಗೆ ಅವ್ರನ್ನ ಕೂಡ ಟೇಕ್ ಡೌನ್ ಮಾಡಿ ಫಿನಿಶ್ ಆಫ್ ಮಾಡಿರೋದು ಒಂದು ಉತ್ತಮವಾದಂತ ಆಟ ಅಂತಾನೆ. NG ಅಮಿತ್ ಗೌಡ ಯಾವ ಟೀಮು? NG ಅಮಿತ್ ಗೌಡ ಯಾವ ಟೀಮ್ ಗೊತ್ತಾಗ್ತಾ ಇಲ್ಲ. MG ಅಮಿತ್ ಗೌಡ ಅವಾಗ್ಲೇ ಕೂಡ ನಾನು ನೋಡಿದೆ MG ಅಮಿತ್ ಗೌಡ ಅವರ ಒಂದು ತಂಡನ. ಬಟ್ ಸದ್ಯಕ್ಕೆ ಓಕೆ, ಸ್ಲಾಟ್ ನಂಬರ್ 12 ಆಲ್ರೆಡಿ ರಿವೈವ್ ಆಗಿದೆ. ನೋಡಿ ಎಷ್ಟು ಬೇಗ ಕ್ಲಿಯರ್ ಆಗಿತ್ತು ಅಷ್ಟು ಬೇಗ ಆಲ್ರೆಡಿ ರಿವೈವ್ ಮಾಡ್ಕೊಂಡಿದ್ದಾರೆ. ಹೌದು, ತಂಡಕ್ಕೆ ಎಲ್ಲೋ ಒಂದ್ ಕಡೆ ತೊಂದರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ಅವ್ರು ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗು, 2 ಫಿನಿಶಸ್ ಏನೋ ಖಂಡಿತವಾಗ್ಲೂ ಕ್ಲೋಸ್ ರೇಂಜ್ ಅಲ್ಲಿ ತಗೊಂಡ್ರು. ಬಟ್ ಇವಾಗ ಆಪೋನೆಂಟ್ಸ್ 4 ಜನ ರಿವೈವ್ ಆಗಿರೋದ್ರಿಂದ ಎಲ್ಲೋ ಇವ್ರನ್ನ ಸ್ವಲ್ಪ ಹುಡುಕೊಂಬಂದು ಹೊಡೆಯುವಂತ ಪ್ರಯತ್ನದಲ್ಲಿರ್ತಾರೆ. ಶಾರ್ಟ್ ಗನ್ ಇದ್ರೂ ಕೂಡ 4 ಜನನ ಟೇಕ್ ಡೌನ್ ಮಾಡೋ ಕೇಪಬಿಲಿಟಿ ಇವ್ರಿಗೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಮ್ಗೆ ಇಲ್ಲಿಂದ ಮುಂದೆ ಕಾಡ್ಬರಕ್ಕೆ ಶುರು ಆಗುತ್ತೆ. ಮೇ ಬಿ ಕ್ಲಿಯರ್ ಆಗೋ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ಮುಂದಗಡೆ ಎನಿಮಿ ಕೂಡ ಇದಾರೆ, ಸುಲ್ಲ ಹುಡುಕ್ತಾ ಇದಾರೆ, ಕಂಪ್ಲೀಟ್ ಆಗಿ ಹುಡುಕ್ತಾ ಇದಾರೆ.
ಸೊ ಐ ಥಿಂಕ್ ಇಲ್ಲಿ ಸೊ TG ಅಫಿಷಿಯಲ್ ಕ್ಲಿಯರ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. K143 ಗೇಮಿಂಗ್ ಫೈನಲಿ ವೈಪ್ ಔಟ್. K143 ಗೇಮಿಂಗ್ ಸೊ ಕ್ಲಿಯರ್ ಮಾಡ್ತಾ ಇದ್ರಲ್ಲಿ TG ಅಫಿಷಿಯಲ್. ಸೊ ಯಾಕೋ ಇವತ್ತು ಸ್ವಲ್ಪ ಮಟ್ಟಿಗೆ ಡೇ ಸರಿ ಇಲ್ಲ ಅನ್ಕೊಳ್ತೀನಿ TG ಅಫಿಷಿಯಲ್ ತಂಡಕ್ಕೆ. ಸೊ ಕ್ಯಾಪ್ಟನ್ ಅಥವಾ ಓನರ್, ಸೊ ಕ್ಯಾಪ್ಟನ್ ಅದಕ್ಕಿಂತ ಇಂಪಾರ್ಟೆಂಟು. ಸೊ ಓನರ್ ನ ಅನುಪಸ್ಥಿತಿ ಕಾಡ್ತಾ ಇದೆ ಇಲ್ಲಿ. ಸೊ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಕೂಡ ಸೊ PK007 ಅವರ ಅನುಪಸ್ಥಿತಿ ಖಂಡಿತ ತಂಡಕ್ಕೆ ಕಾಡ್ತಾ ಇದೆ. ಸೊ ಮತ್ತೆ ಅವರು ನಾಳೆ ನಮ್ಮನ್ನ ಕೂಡ್ಕೋತಾರೆ. ಸೊ ಅವರ ತಂಡವನ್ನ ಸೇರ್ಕೊಳ್ತಾರೆ. ಸೊ ತಂಡವನ್ನ ಮತ್ತೆ ಮುನ್ನಡೆಸ್ತಾರೆ. ಆದ್ರೆ ನೆಕ್ಸ್ಟ್ ಮ್ಯಾಚ್ ಅಟ್ಲೀಸ್ಟ್ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಪಾಯಿಂಟ್ ನ ಮಾಡಿದ್ರೆ ಸೊ ಕ್ವಾಲಿಫೈ ಆಗೋದಕ್ಕೆ ತುಂಬಾ ಈಸಿ ಆಗ್ತದೆ. ಬಹಳಷ್ಟು ಮ್ಯಾಚಸ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಒಂದು ತಂಡಕ್ಕೆ ಹೇಳ್ಬಿಡ್ತಾರೆ ತಮ್ಮ IGL ನೀವು ಸರಾಸರಿ ಒಂದು 10 ರಿಂದ 12 ಅಂಕ ಮಾತ್ರ ತಗೊಂಡು ಹೋಗ್ತಾ ಇರಿ, ಅಲ್ಲಿಂದ ಮುಂದಕ್ಕೆ ಬೇಕಂದ್ರೆ ನಾವು ಇನ್ ಮುಂದೆ ಕ್ಲಾಸ್ ಮಾಡ್ತಾ ಹೋಗೋಣ ಅಥವಾ ಕ್ಯಾರಿ ಮಾಡ್ತಾ ಹೋಗೋಣ ಪಾಯಿಂಟ್ ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈಗ ನೋಡಿ ಎಲ್ಲೋ ಒಂದ್ ಕಡೆ ಎಲ್ಲೋ ಅಬ್ರಾನೇ ಸುರಿಸ್ತಾ ಇದಾರೆ ಅಂತ ಹೇಳ್ಬೋದು. ಒಂದಷ್ಟು ಎಲಿಮಿನೇಷನ್ ಅವ್ರು ತಮ್ದಾಗಿಸ್ಕೊಳ್ತಾ ಇದ್ದಾರೆ. ಇಡೀ ಟೀಮ್ ವೈಪ್ ಔಟ್ ಆಗ್ತಾ ಇರೋದು, ಇಡೀ ಟೀಮ್ ವೈಪ್ ಔಟ್ ಆಗ್ತಾ ಇದೆ. ಸ್ಲಾಟ್ ನಂಬರ್ 11 ಅಲ್ಲಿ ಈಗ ಸ್ಲಾಟ್ ನಂಬರ್ 11 ಇಡೀ ಟೀಮ್ ವೈಪ್ ಔಟ್ ಆಗಿದ್ದು. ಸೊ ಟೀಮ್ ಕ್ಲಿಯರ್ ಮಾಡ್ತಾ ಇದ್ದಲ್ಲಿ ಲೂಫಿ ಟಿವಿ. ಸೊ ಲೂಫಿ ಟಿವಿ ಕ್ಲಿಯರ್ ಮಾಡ್ತಾ ಇದಾರೆ. ಸೊ ಕನ್ನಡ ಗೇಮರ್ ಅಫಿಷಿಯಲ್ ತಂಡವನ್ನ ಗಾಯಿಸಲಿ. ಕನ್ನಡ ಗೇಮರ್ ಅಫಿಷಿಯಲ್ ಮತ್ತೆ TG ಅಫಿಷಿಯಲ್ ಎರಡೂ ತಂಡಗಳು ಕೂಡ ಆಲ್ರೆಡಿ ವೈಪ್ ಔಟ್ ಆಗಿದೆ. ಇಲ್ಲಿ ಒಂದೆಡೆ ನೋಡ್ತಾ ಇದ್ದೀರಾ. ಸೊ ಸ್ಲಾಟ್ ನಂಬರ್ 5 ಅಲ್ಲಿ ಲೂಫಿ ಟಿವಿ 4 ಕಿಲ್ಗಳನ್ನ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದು ಇಡೀ ಟೀಮ್ ನ ವೈಪ್ ಔಟ್ ಮಾಡಿ ಮನೆ ಕಳಿಸಿದ್ದಾರೆ. ಆದ್ರೆ ಇಲ್ಲಿ ಗಾಡಿಕ್ ಸ್ಟೋನರ್ಸ್ ಕೂಡ ಯಾರನ್ನ 3 ಪ್ಲೇಯರ್ಸ್ ಕ್ಲಿಯರ್ ಮಾಡ್ಕೊಂಡ್ರು, ಒಬ್ರನ್ನ ಬಿಟ್ಟಿದ್ದಾರೆ ಗಾಯಿಸಲಿ, ಒಬ್ರನ್ನ ಬಿಟ್ಟಿದ್ದಾರೆ. ಯಾರೋ ಒಬ್ರು. ಸೊ ಬಟ್ ಎಲ್ಲೋ ಒಂದ್ ಕಡೆ ಅವರು ಕೂಡ ರಿವೈವಲ್ ಆಗಿರೋದು ಸಾಧ್ಯ ಅಂತ ಅನ್ಕೋತೀನಿ. ಶಿವಾನಿ ಅವರು ಇದ್ದಕ್ಕಿದ್ದಂಗೆ ರೊಟ್ಟಿದ್ದೀರ ನಮ್ ಕಣ್ ಮುಂದೆ ಕಾಣ್ಬರ್ತಾ ಇದೆ. ಆದಷ್ಟು ರಶ್ ಮಾಡ್ತಾ ಇದ್ದಾರೆ. ಇರುವಂತ ಪ್ಲೇಯರ್ ನ ಹುಡುಕೊಂಡು ಹೋಗಿ ಪ್ರಯತ್ನ. ಎಲ್ಲೋ ಒಂದ್ ಕಡೆ ಶಾಟ್ ಕೂಡ ಕನೆಕ್ಟ್ ಆಗ್ತಾರೆ ನಮ್ಗೆ ಕಾಣ್ಬರ್ತಾ ಇದೆ. ಏನಾದ್ರೂ ರಿವೈವಲ್ ಬಂದಿಲ್ಲ ಅಂತ ಆದ್ರೆ ಶಿವಾನಿ ಅವ್ರು ಖಂಡಿತವಾಗಿ ಒಂದು ಟೀಮ್ ನ ಎಲಿಮಿನೇಟ್ ಮಾಡ್ಬೋದು. ಜಂಪ್ ಮಾಡಿ ಶಾಟ್ ಕೊಡುವಂತ ಇಮಿಡಿಯೇಟ್ ಆಗಿ ಪ್ಲೇಯರ್ ನ ಟೇಕ್ ಡೌನ್ ಮಾಡ್ತಾ ಟೇಕ್ ಡೌನ್ ನ ತಮ್ದಾಗಿಸ್ಕೊಂಡು ಒಂದು ತಂಡನ ಇಲ್ಲಿ ಎಲಿಮಿನೇಟ್ ಮಾಡಿರ್ತಾರೆ. ಈ ತರ ಒಂದು ಆಟಗಳನ್ನ ನಾವು ತುಂಬಾ ರೇರ್ ಈ ನಡುವೆ ನೋಡ್ತಾ ಇರೋದು. ಬಟ್ ಆದ್ರೂ ಕೂಡ ಇಲ್ಲಿ ಈಗ ನೋಡಿ TGL ಜಾಕ್ ಒಬ್ರೆ ಉಳ್ಕೊಳ್ತಾ ಇರೋದು. ಆ ಟೀಮ್ ನ ಉಳಿಸ್ತಾರ. ಸ್ಲಾಟ್ ನಂಬರ್ 1 ಅಲ್ಲಿ ಇಡೀ ಟೀಮ್ ನ ವೈಪ್ ಔಟ್ ಮಾಡಬೇಕು ಅಂತ ಅಂದ್ರೆ ಜಾಕ್ ಒಬ್ರು ಉಳ್ಕೊಳ್ತಾ ಇದ್ರೆ. ಸೊ ಜಾಕ್ ನ ಕ್ಲಿಯರ್ ಮಾಡ್ತಾರ ಟೀಮ್ ಬ್ಲಾಕ್ ಇಲ್ಲಿ. ಸೊ TGL ಜಾಕ್ ಸ್ಲಾಟ್ ನಂಬರ್ 1 ಅಲ್ಲಿ. ಸೊ RX Esports ನ ಕ್ಲಿಯರ್ ಮಾಡ್ತಾರ. ಸೊ ಅಥವಾ TGL ಜಾಕ್ ನನಗೆ ಎಲ್ಲೊಂದ್ ಕಡೆ ಕನ್ಫ್ಯೂಷನ್ ಇದೆ. ನಾನು ಅವಾಗಿಂದ ಇವ್ರನ್ನ ಶಿವಾನಿ ಅಂತ ರೆಫರ್ ಮಾಡ್ತೀನಿ. ಬಟ್ ಅದು ಶಾವಿನ್ ದಯವಿಟ್ಟು ಕ್ಷಮಿಸ್ಬೇಕು ಶಾವಿನ್ ಅವರು ನನಗೆ. ಯಾಕಂದ್ರೆ ನಮಗೆ ಸಿಗುವಂತ ಲಿಮಿಟೆಡ್ ಆಕ್ಸೆಸ್ ಅಲ್ಲಿ ನಾವೆಲ್ಲೋ ಒಂದ್ 2-3 ಕಡೆ ಈ ಒಂದು ಹೆಸರನ್ನ ತಪ್ಪಾಗಿ ನಾವು ಹೇಳ್ತಾ ಇರ್ತೀವಿ. ಬಟ್ ಶಾವಿನ್ ಇಲ್ಲಿಂದ ಮುಂದಕ್ಕೆ ನಿಮ್ಮ ಹೆಸರು ನಾನು ಖಂಡಿತವಾಗ್ಲೂ ಕರೆಕ್ಟ್ ಆಗಿ ತಗೊಳ್ತೀನಿ ಅಂತ ಹೇಳ್ತಾ ಅವ್ರು ಯಾವ ರೀತಿ ಆಡ್ತಾ ಇದಾರೆ ಅಂತ ನೋಡ್ಬೋದು. 3 ಫಿನಿಶಸ್ ನ ತಮ್ದಾಗಿಸ್ಕೊಂಡಿರ್ತಾರೆ ಶಾವಿನ್ ಅವರು. ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಯಾವ ರೀತಿಯಾಗಿ ಒಂದು ಆಟಗಳನ್ನ ಆಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗತ್ತೆ. ಇನ್ನು ನಾವು ಬೇರೆ ತಂಡಗಳ ಬಗ್ಗೆ ಮಾತಾಡೋದಾದ್ರೆ ಬೇಗ ಎಲಿಮಿನೇಟ್ ಆಗಿರೋ ಯಾವ ರೀತಿ ಆಡ್ತಾರೆ ಆದ್ರೆ ನೋಡಿ ಎಕ್ಸ್ ಶಾಟ್ ನ ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ಕೊಡ್ತಾ ಇರೋದು ನಮ್ಮ ಎವೆನ್ ಅವ್ರು ನಮ್ಗೆ ಕಾಣ್ಬರ್ತದೆ. XTR ಲೈವ್ ಅವರ ತಂಡ ಎಲ್ಲೋ ಸ್ವಲ್ಪ ತೊಂದರೆಗೆ ಈಡಾಗ್ತಾರೆ. ಯಾಕಂದ್ರೆ ಒಂದು ಸ್ಪ್ಲಿಟ್ ಗೇಮ್ ಪ್ಲೇ ಮಾಡುವಂತ ಒಂದು ಪ್ರಯತ್ನದಲ್ಲಿರ್ತಾರೆ. ಇಬ್ರು ಹೈ ಗ್ರೌಂಡ್ಸ್ ನ ಕಂಟ್ರೋಲ್ ಮಾಡ್ತಾ ಇದ್ರೆ ಅಲ್ಲೆಲ್ಲೋ ಒಂದ್ ಕಡೆ XTR ಲೈವ್ ಅವರು ತುಂಬಾ ಕ್ಲೋಸ್ ಹೋಗಿರೋದ್ರಿಂದ ಅವ್ರು ಏನಾದ್ರು ಟೇಕ್ ಡೌನ್ ಆದ್ರೆ ಉತ್ತರ ಬದಲಾವಣೆ ಖಂಡಿತವಾಗ್ಲೂ ಇಲ್ಲಿ ಕಾಣ್ಬರ್ತಾ ಇರುತ್ತೆ. ಮತ್ತೆ ಅಭಿರಾಮ್ ಅವರು ಒಂದ್ ಕಡೆ ಶಾಟ್ ತಗೋತಾರೆ. ಚೇತನ್ ಅವರು ಮತ್ತೊಂದ್ ಕಡೆ ಇವ್ರು ಅನ್ಕೊಂಡಿರೋಂತ ಸ್ಟ್ರಾಟಜಿ ಖಂಡಿತವಾಗ್ಲೂ ವರ್ಕೌಟ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಸ್ಲಾಟ್ ನಂಬರ್ 4 ಅಲ್ಲಿ K143 ಗೇಮಿಂಗ್ NG ಅಮಿತ್ ಗೌಡ ಮತ್ತೆ ಆನ್ಲೈನ್ ಮೋಟು ಒನ್ಸ್ ಅಗೇನ್ ಆನ್ಲೈನ್ ಮೋಟು ಬಗ್ಗೆ ಹೇಳಲೇಬೇಕಿತ್ತು. ಸೊ ಅವ್ರು ಮತ್ತೊಮ್ಮೆ ಅವ್ರನ್ನ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಟೀಮ್ ನೋಡಿ, ಸೊ ಎಲ್ರು ಕೂಡ ಒಟ್ಟಿಗೆ ಆಡ್ತಾ ಇದ್ದಾರೆ. ಯಾರು ಕೂಡ 4 ಜನ ಒಂದೇ ಕಡೆ ಯಾವ್ದು ಒಂದು 5 ಮೀಟರ್ ಅಲ್ಲಿ. ಸೊ 5 ಮೀಟರ್ ಇಂದ 10 ಮೀಟರ್ ಒಳಗಡೆನೆ ಸೊ ಎಲ್ಲಾ ಕೂಡ ಪ್ಲೇಯರ್ಸ್ ಇದಾರೆ. ಯಾಕಂದ್ರೆ ಒಬ್ಬೊಬ್ರು ಈತ ಪ್ಲೇಸ್ ಗಳಲ್ಲಿ ಇದಾಗ್ಬಿಟ್ರೆ ಸೊ ಹೈಡ್ ಮಾಡಿ ಹೊಡಿಯೋರು ಜಾಸ್ತಿ ಇರ್ತಾರೆ. ಅದೇ 4 ಜನ ಅಟ್ ಎ ಟೈಮ್ ಒಂದೇ ಕಡೆ ಕ್ಯಾಂಪ್ ಮಾಡ್ಕೊಂಡು ಆಡಿದ್ರೆ ಸೊ ಕೊನೆವರೆಗೂ ಟೀಮ್ ಇದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲಾದ್ರ ನಡುವೆ ಶಿವಾಜಿ ಅವರ ಹೆಸರು ನೀವು 2-3 ಸರ್ತಿ ತಗೊಂಡಿದ್ರಿ. ಆ ಒಂದು ತಂಡ ಎಷ್ಟು ಎಲಿಮಿನೇಷನ್ ನ ತಗೊಂಡು ಹೋಗಿರ್ತಾರೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಸೂರ್ಯ ಅವರು ಎಲ್ಲೋ ಒಂದ್ ಕಡೆ ಸ್ವಲ್ಪ ಸೋಲೊಪ್ಕೊಳ್ತಾ ಇರೋದು ನಮ್ಗೆ ಕಾಣ್ಬರ್ತದೆ. RX Esports ಅವರು ಇದಕ್ಕಿಂತ ಮುಂಚೆ ಮೊದಲು ಎಲಿಮಿನೇಟ್ ಆದಂತ ತಂಡ ಇವರಾಗಿದ್ರು. ಆದ್ರೆ ಈ ಬಾರಿ ಅವ್ರ ಹತ್ರ ಗ್ರಾಪಲ್ ಗನ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅವರು ಬೇಗ ಇಲ್ಲಿಂದ ಓಡೋಗಿ ತಮ್ಮ ಟೀಮ್ ನ ಮತ್ತೊಮ್ಮೆ ರಿವೈವ್ ಮಾಡುವಂತ ಒಂದು ಪ್ರಯತ್ನದಲ್ಲಿ ಇವ್ರು ಇರ್ತಾರೆ. ಸ್ವಲ್ಪ ಹುಷಾರಾಗಿ ಆಡ್ಬೇಕಾಗತ್ತೆ. ಮತ್ತೊಂದ್ ಕಡೆ ನೋಡೋದಾದ್ರೆ ನಮ್ಮ ಟೀಮ್ ನಂಬರ್ 12 ಅದು ನಮ್ಮ K143 ಗೇಮಿಂಗ್ ಈ ಒಂದು ತಂಡ ಈ ಬಾರಿ ಎಲಿಮಿನೇಟ್ ಆಗದೆ ಆನ್ಲೈನ್ ಮೋಟೋ ಅವರು ತಮ್ಮ ತಂಡಕ್ಕೆ ಸ್ವಲ್ಪ ಒಂದು ದೊಡ್ಡ ಗೋಡೆಯಾಗಿ ನಿಂತಿರೋದು ಕಾಣ್ಬರ್ತಾ ಇದೆ.
ಓಕೆ ಗಾಯ್ಸ್, ನಿಮ್ಗಾಗಿ ಸ್ವಲ್ಪ ಮಟ್ಟಿಗೆ ಗ್ರೂಪ್ ಎ ಬಿ ಲೈವ್ ಅಲ್ಲೇ ನಾವು ಮಾಡಿದ್ದು. ಗ್ರೂಪ್ ಎ ಮತ್ತೆ ಬಿ ಸ್ವಲ್ಪ ಮಟ್ಟಿಗೆ ಯಾವ ತರ ಆಗೋಯ್ತು ಅಂತಂದ್ರೆ ಒಳ್ಳೊಳ್ಳೆ ಹೆಸರು ಮಾಡಿರೋ ಟೀಮ್ಗಳೆಲ್ಲ ಒಂದ್ ಗ್ರೂಪಿಗೆ ಬಂದ್ಬಿಡ್ತು. ಜೊತೆಗೆ ಒಳ್ಳೊಳ್ಳೆ ಹೆಸರು ಮಾಡಿಲ್ಲ ಅಂತ ಅಂತಲ್ಲ, ಪ್ಲೇಯರ್ಗಳು ಚೆನ್ನಾಗಿದ್ದಾರೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಈ ಇನ್ಸ್ಟಾ ಪೇಜ್ ಅಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಒಳ್ಳೊಳ್ಳೆ ಈಗ ಎಕ್ಸಾಂಪಲ್ ಈಗ ವೋಲ್ಟರ್ ಗೇಮಿಂಗು, ಟಗರು ಗೇಮಿಂಗು, ಆಮೇಲೆ ಈ ತರದವ್ರು ಸಿ ಕೆ ಸ್ಪೋರ್ಟ್ಸ್ ಎಲ್ಲರೂ ಕೂಡ ನೆಕ್ಸ್ಟ್ ಗ್ರೂಪ್ ಬಿ ನಲ್ಲಿದ್ದಾರೆ. ಇನ್ನೂ ಕೂಡ ರೋಚಕವಾಗಿರುತ್ತೆ. ಖಂಡಿತ ರೆಡಿ ಆಗಿರಿ ಮತ್ತೊಂದು ಕ್ಲಾಸ್ ನ ನೋಡೋದಕ್ಕೆ. KGG ಲೆಜೆಂಡ್ ಕ್ಲಿಯರ್ ಆಗಿದ್ದು. ಶಾಟ್ ನ ಕೊಟ್ಟಿರ್ತಾರೆ ಅಲ್ಲಿ, ಇಮಿಡಿಯೇಟ್ ಆಗಿ ಟೇಕ್ ಡೌನ್ ಮಾಡಿ ಆ ಫಿನಿಶ್ ಕೂಡ ಸಂಪಾದಿಸಿಕೊಂಡ್ರೆ ನಾವಿಲ್ಲಿ ನೋಡ್ತಾ ಇರ್ಬೋದು. ಮತ್ತೊಂದ್ ಕಡೆಯಿಂದ ನೋಡೋದಾದ್ರೆ ಆನ್ಲೈನ್ ಒಬ್ಬ ಪ್ಲೇಯರ್ ನ ನಾಕ್ ಡೌನ್ ಮಾಡಿ ಮುನ್ನುಗ್ಗುವಂತ ಒಂದು ಪ್ರಯತ್ನ. ಅಮಿತ್ ಅವ್ರ ದೂರದಲ್ಲೆಲ್ಲೋ ಅದಕ್ಕೆ ಸಪೋರ್ಟ್ ಕೊಡುವಂತ ಕೆಲಸ ಮಾಡ್ತಾ ಇದ್ರೆ ಗಾಡ್ ಪವರ್ ಅವರು ಇಮಿಡಿಯೇಟ್ ಆಗಿ ರಿವೈವಲ್ ಆಗ್ತಾ ಇರೋದು ನಮ್ಗೆ ಇಲ್ಲಿ ಕಾಣ್ ಬರ್ತಾ ಇದೆ. ಒಂದೊಳ್ಳೆ ಆಟ ಒಂದು ತಂಡದಿಂದ ನಮ್ಗೆ ಇಲ್ಲಿ ಖಂಡಿತವಾಗ್ಲೂ ಕಾಣ್ತಾ ಇರ್ಬೋದು. ಇದನ್ನೇ ನಾವು ಹೇಳ್ತಾ ಇದ್ದಿದ್ದು ಶುರುವಿಂದ, ನೀವೆಲ್ಲಾ ಜೊತೆಗೆ ಆಡಿದ್ರೆ ಖಂಡಿತವಾಗಿ ನಿಮ್ ತಂಡ ಫೈನಲ್ ಸರ್ಕಲ್ ವರ್ಗು ಒಂದೊಳ್ಳೆ ಆಟನ ತೋರಿಸ್ಕೊಳ್ಬಹುದು ಅಂತ. RX ಸೂರಿ ಅವರು ಇವಾಗ ಸರ್ಕಲ್ ಆಚೆ ಇರೋದ್ರಿಂದ ಅವರು ಮತ್ತೆ ಅವರ ಟೀಮ್ ಮೇಟ್ ಬ್ರೋಕರ್ ನೋಡಿ ಇಮಿಡಿಯೇಟ್ ಆಗಿ ರಿವೈವಲ್ ತಗೊಳ್ತಾರೆ. ಅಲ್ಲಿಂದ ಇಮಿಡಿಯೇಟ್ ಆಗಿ ಸರ್ಕಲ್ ವರ್ಗು ಹೋಗುವಂತ ಒಂದು ಪ್ರಯತ್ನ ನೋಡಿ. ಮತ್ತೆ ಅವರು ನಾರ್ಮಲ್ ಆಗಿ RX ಸೂರಿ ಅವರು ಟೀಮ್ ನ ರಿವೈವ್ ಮಾಡ್ಕೊಂಡ್ರು, ಫುಲ್ ಟೀಮ್ ನ ರಿವೈವ್ ಮಾಡ್ಕೊಂಡ್ರು ಝೋನ್ ಅಲ್ಲೇನೆ. ಒಬ್ರನ್ನ ಕ್ಲಿಯರ್ ಮಾಡ್ಕೊಂಡು ಆ ಟೀಮ್ ನ ವೈಪ್ ಔಟ್ ಮಾಡಿ ಮತ್ತೆ ತಮ್ಮ ಟೀಮ್ ನ ಉಳಿಸ್ಕೊಳ್ಳೋದಿದೆಯಲ್ಲ, ಸ್ವಲ್ಪ ಮಟ್ಟಿಗೆ ಒಂದು ಗರ್ವದ ಸಂಗತಿ ಅಂತ ಹೇಳ್ಬೋದು. ತಮ್ಮ ಟೀಮ್ ನ ಸರ್ವೈವ್ ಮಾಡಿದ್ದು, ಯಾಕಂದ್ರೆ ಕೊನೆಗೆ ಟೀಮ್ ಹೋಗೇ ಬಿಡ್ತು. ಸ್ಟಾರ್ಟಿಂಗ್ ಅಲ್ಲಿ ಕ್ಲಿಯರ್ ಆದ್ರೆ ಪಾಯಿಂಟ್ಸ್ ಬರೋದಿಲ್ಲ. ಆದ್ರೆ RX ಸೂರಿ ಅವರು ಒಬ್ರನ್ನ ಟೀಮ್ ವೈಪ್ ಔಟ್ ಮಾಡಿ ಒಬ್ರೆ ಅಲೋನ್ ಆಗಿ ಈಗ ಮತ್ತೆ ತಮ್ಮ ತಂಡವನ್ನ ಎಲ್ರು ಕೂಡ 4 ಜನನ ರಿವೈವ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲು. ಬಟ್ ಇಲ್ಲಿಂದ ಮುಂದಕ್ಕೆ ಎಷ್ಟು ಎಲಿಮಿನೇಷನ್ ತಗೊಂಡು ಹೋಗ್ತಾರೆ ಅಂತ ನೋಡ್ಬೇಕಾಗ್ತದೆ. ಸರ್ಕಲ್ ಕೂಡ ಇವ್ರ ಕಡೆಗೆ ಇದೆ. ಈ ಬೇ ಫ್ರಂಟ್ ಜಾಗದಲ್ಲಿ ಮೊದಲನೇ ಫೈಟ್ ಇಂದಾನು ಬೇ ಫ್ರಂಟ್ ಜಾಗದಲ್ಲೇ ನಡೀತಾ ಇರೋದು. ಈ ಒಂದು ಹಾಟ್ ಸ್ಪಾಟ್ ಆಗ್ಬಿಟ್ಟಿದೆ. ಎಲ್ಲೋ ಒಂದ್ ಕಡೆ ನಾವು ರಿಫೈನರಿ ಹಾಟ್ ಸ್ಪಾಟ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ರೆ, ಇಲ್ಲಿ ನೋಡಿದ್ರೆ ಸ್ವಲ್ಪ ಉಲ್ಟಾ ಆಗಿರೋದು ಖಂಡಿತವಾಗ್ಲೂ ನಮ್ಗೆ ಕಾಣ್ ಬರ್ತಾ ಇದೆ. ಹೌದು, ಬೇ ಫ್ರಂಟ್ ಅಲ್ಲಿ ಏನಕ್ಕೆ ಇರ್ತಾರೆ ಅಂದ್ರೆ ಅಲ್ಲಿ ಆ ಪಕ್ಕದಲ್ಲಿ ಯಾರಾದ್ರೂ ಎಲಿಮಿನೇಟ್ ಆದ್ರೆ ಇಮಿಡಿಯೇಟ್ ಆಗಿ ರಿವೈವ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಅಡ್ವಾಂಟೇಜ್ ಇರೋದ್ರಿಂದ ಅಲ್ಲೇ ಒಂದು ಕಾರ್ನರ್ ಅಲ್ಲಿ ಆಡ್ತಾ ಇರೋದು ಕೂಡ ನಮ್ಗೆ ಕಾಣ್ ಬರ್ತಾ ಇದೆ. ಅಲ್ಲಿ ನೋಡಿ ಮಿಸ್ಟರ್ ಬ್ಲಾಕ್ ಅವರು ಕೂಡ ಯಾರನ್ನೋ ಎಲಿಮಿನೇಟ್ ಮಾಡ್ತಾ ಇರೋದು ನಮ್ಗೆ ಕಾಣ್ ಬರ್ತಾ ಇದೆ. ಎಲ್ಲೊಂದ್ ಕಡೆ ಸ್ಟಾರ್ ಲೈವ್ ಅವರು ಕೂಡ ಎಲಿಮಿನೇಟ್ ಆಗ್ತಾ ಇರೋದು ನಮ್ಗೆ ಕಾಣ್ ಬರ್ತಾ ಇದೆ. ಒಂದಷ್ಟು ಫೈಟ್ಸ್ ದೂರದಲ್ಲಿ ಎಲ್ಲೋ ಕಾಣ್ತಾ ಇದೆ. ಶಾವಿನ್ ಅವರು ಎಲಿಮಿನೇಟ್ ಆಗಿದ್ರು, ಇವಾಗ ಶಾವಿನ್ ಅವರು ಕೂಡ ಇಮಿಡಿಯೇಟ್ ಆಗಿ ರಿವೈವಲ್ ಆಗಿರೋದು ಕಾಣ್ ಬರ್ತಾ ಇದೆ. ಮಿಸ್ಟರ್ ಬ್ಲಾಕ್ ಅವರ ತಂಡ ಎಲ್ಲೋ ಒಂದ್ ಕಡೆ ಒಂದೊಳ್ಳೆ ಅಪರ ನೀಡ್ತಾ ಇರೋದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೂ 13 ಎಲಿಮಿನೇಷನ್ ನ ಈ ಒಂದು ತಂಡ ಸಂಪಾದಿಸಿದೆ. ಮತ್ತೆ ಇನ್ನೊಂದು ವಿಷಯ ನೋಡೋದಾದ್ರೆ, ಶಿವಾಜಿ ಅವರ ತಂಡ ಕೊನೆವರೆಗೂ ಬದುಕಿರೋದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಕಡಿಮೆ ಒಂದು 5 ಎಲಿಮಿನೇಷನ್ ಇವ್ರು ತಮ್ಮದಾಗಿಸ್ಕೊಂಡಿದ್ದಾರೆ. ಆದ್ರೆ ಮುಖ್ಯ ವಿಷಯ ಏನು ಅಂತ ಅಂದ್ರೆ, ಇವರು ಇನ್ನೂ ಬದುಕಿದ್ದಾರೆ, ಇನ್ನೂ ಸರ್ಕಲ್ ಒಳಗಡೆ ಒಂದು ಒಳ್ಳೆ ಸ್ಥಾನನ ತಮ್ಮದಾಗಿಸ್ಕೊಂಡಿದ್ದಾರೆ. ಇಲ್ಲಿಂದ ಮುಂದಕ್ಕೆ ಅವರು ಬಹಳಷ್ಟು ಎಲಿಮಿನೇಷನ್ ತಮ್ಮದಾಗಿಸ್ಕೊಂಡಿದ್ದಾರೆ. ಹೌದು ಅಲ್ಲ, ಯಾಕೆ ವಾಚಿಂಗ್ ಇಷ್ಟು ಡಲ್ ಆಗೋಯ್ತು ಗೊತ್ತಾಗ್ತಿಲ್ಲ ಗೈಸ್. ವಾಟ್ ಹ್ಯಾಪನ್? ಏನಾಗ್ತಾ ಇದೆ? ತುಂಬಾ ಜನ ನೋಡ್ತಿದ್ರು, ಇದ್ದಕ್ಕಿದ್ದಂಗೆ ಒಂದಷ್ಟು ಜನ ಬಹುಶಃ ಶೇರ್ ಮಾಡಕ್ಕೆ ಅಥವಾ ಅವರ ಫೇವರೇಟ್ ಪ್ಲೇಯರ್ ಬರಕ್ಕೆ ಆಕ್ಚುಲಿ ಆಗಿರೋದೇನು ಅಂದ್ರೆ, ನೆಕ್ಸ್ಟ್ ಮ್ಯಾಪ್ ಗೆ ರೆಡಿ ಆಗಕ್ ಹೋಗಿದ್ದಾರೆ. ನೆಕ್ಸ್ಟ್ ಮ್ಯಾಪ್ ಈಗ ಎಕ್ಸಾಂಪಲ್ 12 ಜನ 48, ಅವರ 50 ಜನ ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ರೆಡಿ ಆಗಿರ್ತಾರೆ. ಸ್ವಲ್ಪ ಮಟ್ಟಿಗೆ ನಾವು ಕಂಟಿನ್ಯೂಸ್ ಆಗಿ ಲೈವ್ ಮಾಡೋದ್ರಿಂದ ನೆಟ್ ಕೂಡ ಕೆಲವರು ಬಳಿ ಇರೋದಿಲ್ಲ. ಈ BGMI ಆ ತರದಾದ್ರೆ ಸ್ವಲ್ಪ ಮಟ್ಟಿಗೆ ಎಲ್ಲ ದೊಡ್ಡವರು ಇರುವಂತರ ಆಡ್ತಾರೆ. ಆದ್ರೆ ನಮ್ಮ ಫ್ರೀ ಫೈರ್ ಹೆಂಗೆ ಅಂತ ಚಿಕ್ಕ ಮಕ್ಳುಗಳು ಜಾಸ್ತಿ ಆಡೋದು, ಜಾಸ್ತಿ ನಮ್ಮವರು ಆಕ್ಚುಲಿ ಚಿಕ್ಕ ಮಕ್ಳು ಜಾಸ್ತಿ ಆಡೋದು. ಅವ್ರ ಹತ್ರ ಅಷ್ಟು GB ಎಲ್ಲ ಇರೋದಿಲ್ಲ. ಲಾಗ್ ಗುರು, ಅದಕ್ಕೆ ಲಾಗ್ ಆಗ್ತಾ ಇದೆಯಾ? ಲಾಗ್ ಆಗ್ತಿದೆ ಅಂತ ಹೇಳ್ತಿದ್ರೆ, ಏನ್ ಲಾಗ್ ಆಗ್ತಿದೆ ಡಿವೈಸಸ್ ಅಲ್ಲಿ? ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಒಂದು 480p ಅಲ್ಲಿ ನೀವು ಈ ಒಂದು ಆಟನ ಉಡುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಮತ್ತೊಂದ್ ಕಡೆಯಿಂದ ಲೋಕೇಶ್ ಅವರು ಎಲ್ಲೋ ಒಂದ್ ಕಡೆ ಎಲಿಮಿನೇಟ್ ಮಾಡ್ತಾರೆ ನಮ್ಗೆ ಕಾಣ್ ಬರ್ತಾ ಇದೆ. ನಾವ್ ಇವಾಗ ಸಬ್ಜೆಕ್ಟ್ ನೋಡೋದಾದ್ರೆ RX ಸೂರಿ ಅವರ ತಂಡ ನಮ್ ಕಣ್ ಮುಂದೆ ಕಾಣ್ ಬರ್ತಾ ಇರ್ತಾರೆ. ಶಿವಾಜಿ ಅವರು ಒಂದು ಒಳ್ಳೆ ಮನೆನ ತಮ್ದಾಗಿಸ್ಕೊಂಡು, ಕಾಂಪೌಂಡ್ ತಮ್ದಾಗಿಸ್ಕೊಂಡು ಸ್ವಲ್ಪ ಹೈ ಗ್ರೌಂಡ್ಸ್ ಅಲ್ಲಿ ಸುತ್ತಮುತ್ತ ನೋಡ್ತಾ ಇರೋದು ನಮ್ಗೆ ಕಾಣ್ ಬರ್ತಾ ಇದೆ. ನೋಡಿ, ಬೇ ಫ್ರಂಟ್ ಅಲ್ಲಿ ಶುರು ಆದಂತ ಒಂದು ಫೈಟ್ ಕೊನೆಗೆ ಈ ಒಂದು ಆಟ ಕೂಡ ಬೇ ಫ್ರಂಟ್ ಅಲ್ಲೇ ಮುಗಿತಾ ಇರುತ್ತೆ. ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಒಂದು ತಂಡ ಆ ಒಂದು ರಿವೈವಲ್ ಟವರ್ ಪಕ್ಕನೇ ಇರೋದ್ರಿಂದ ಎಲ್ಲೋ ಸ್ವಲ್ಪ ಬೇರೆ ತಂಡಗಳು ಇಲ್ಲಿ ಹತ್ರ ಬರಕ್ಕೆ ತೊಂದರೆ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಮುನ್ನುಗ್ಗುವಂತ ಮತ್ತೊಂದು ಪ್ರಯತ್ನ ಮಾಡ್ತಾ ಇರೋದು RX ಸೂರ್ಯ ಅವರ ತಂಡ. ಯಾಕಂದ್ರೆ ಅವ್ರ ಕಡೆ ಇರೋಂತ ಸಮೃದ್ಧ ಅವರು ಆಲ್ರೆಡಿ ಟೇಕ್ ಡೌನ್ ಆಗಿರ್ತಾರೆ. ಅವ್ರನ್ನ ರಿವೈವಲ್ ನ ಆದಷ್ಟು ಬೇಗ ತಗೊಂಡಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಇವ್ರಿಗೆ ತೊಂದರೆ ಆಗ್ಬೋದು.
4 ನೋಡಿ. ಮನ್ ಸ್ಟ್ಯಾಂಡಿಂಗ್ ಇರುವಂತ ನೋಡಿ ಇದು ಲಾಸ್ಟ್ ಝೋನ್ ಇದೆ, ವೆಂಡಿಂಗ್ ಮಿಷಿನ್ ಇದೆ, ಸ್ವಲ್ಪ ಮಟ್ಟಿಗೆ ಸೊ ಕೊನೆವರೆಗೂ ಅಲೈವ್ ಜಾಸ್ತಿ ಇರುತ್ತೆ ಅನ್ಕೊಳ್ತೀನಿ. ಯಾಕಂದ್ರೆ ವೆಂಡಿಂಗ್ ಮಿಷಿನ್ ಅನ್ನೋದು ಏನಾದ್ರು ಝೋನ್ ಒಳಗಡೆ ಬಂದ್ಬಿಟ್ರೆ ಸೊ ಅಟ್ ಎನಿ ಟೈಮ್ ಲಾಸ್ಟ್ ಝೋನ್ ಬೇಕಾದ್ರೂ ಬರ್ಬೋದು. ನೋಡ್ತಾ ಇರ್ಬೋದು ವೆಂಡಿಂಗ್ ಮಿಷಿನ್ ಎಲ್ಲಿದೆ ನೋಡಿ. ಸೊ ಈ ಪ್ಲೇಸ್ ಅಲ್ಲಿ ನಿಮ್ಗೆ ಸೆಂಟ್ರಲ್ ಇದೆ. ಸೊ ನೆಕ್ಸ್ಟ್ ಝೋನ್ಗೆ ಕೂಡ ಆಕ್ಚುಲಿ ವೆಂಡಿಂಗ್ ಮಿಷನ್ ಝೋನ್ ಅಲ್ಲಿ ಇರುತ್ತೆ. ಝೋನ್ ಅಲ್ಲಿ ಇರುವಂತ ಟೈಮ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ರಿವೈವ್ ಜಾಸ್ತಿ ಆಗುತ್ತೆ. ಸೊ ಈಗ ಸೆಕೆಂಡ್ ಲಾಸ್ಟ್ ಝೋನ್ ಅಲ್ಲಿ ಇನ್ನೂ ಕೂಡ 24 ಜನ ಅಲೈವ್ ಇದಾರೆ. ಸೊ ಟೀಮ್ಗಳು ನೋಡ್ಬೋದು, ಕ್ಲಿಯರ್ ಆಗಿರೋ ಟೀಮ್ಗಳು ನೋಡ್ತಾ ಹೋದ್ರೆ ಸ್ವಲ್ಪ ಮಟ್ಟಿಗೆ ಲಾಗ್ ಅನಿಸ್ತಾ ಇದೆ. ಹೌದು, ಸ್ವಲ್ಪ ಮಟ್ಟಿಗೆ ಲಾಗ್ ಅನಿಸ್ತಾ ಇದೆ. ನಂದು ಕೂಡ ಪಿ ಸಿ ಇದಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. 20 ರೂಪೀಸ್ ಸೂಪರ್ ಚಾಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ನೀವು ಒಂದು ಕೆಲಸ ಮಾಡಿ, ನಿಮ್ಮ ಸ್ಟ್ರೀಮ್ ಅನ್ನ ನೀವು ಪ್ಲೇ ಮಾಡ್ತಾ ಇರೋದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಅವಾಗ ಬಹುಶಃ ನಿಮ್ಮ ಲ್ಯಾಗ್ ತುಂಬಾ ಕಡಿಮೆ ಆಗುತ್ತೆ. ಕ್ಲೋಸ್ ಮಾಡೋಣ ಇದು. ಓಕೆ, ಕ್ಲೋಸ್ ಮಾಡ್ಕೊಳ್ಳಿ. ನಿಮ್ಗೆ ಆರಾಮಾಗೆ ಇನ್ನೇನಾದ್ರೂ ಇದ್ರೆ ನಾನು ಅದನ್ನ ಈ ಕಡೆಯಿಂದ ನೋಡ್ತೀನಿ. ಓಕೆ. ಸೊ ಗೈಸ್ ಮತ್ತೊಂದು ನಾಕ್ ಕೂಡ ಇಲ್ಲಿ. ಸೊ ಇಲ್ಲಿ ಇದರೊಂದಿಗೆ ನಿಮ್ಗೆ ಅಕಸ್ಮಾತ್ ಏನಾದ್ರು ಬಹಳಷ್ಟು ಏನಂತಾರೆ ನಮ್ಮ ಒಂದು ಗೇಮ್ ಪ್ಲೇ ಏನಾದ್ರು ಲ್ಯಾಗ್ ಆಗ್ತಿತ್ತು ಅಂದ್ರೆ ಆದಷ್ಟು ಬೇಗ ತಿಳಿಸಿ. ಯಾಕಂದ್ರೆ ಈ ಒಂದು ಟೂರ್ನಮೆಂಟ್ ನಿಮ್ಗೋಸ್ಕರ ಅಂತಾನೆ ಮಾಡ್ತಾ ಇರೋದು. ಸೊ ಅದರಿಂದ ಅದನ್ನ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಅದೊಂದೇ ಅಲ್ಲ, ನನ್ನ ವಾಯ್ಸ್ ಕೂಡ ಸ್ವಲ್ಪ ಏನೋ ಕಡಿಮೆ ಬರ್ತಾ ಇದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಡೆಸ್ಕ್ಟಾಪ್ ಆಡಿಯೋನ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೊಂಡ್ರೆ ಅದರಿಂದ ನನ್ನ ವಾಯ್ಸ್ ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಕೇಳಿ ಬರ್ತಾ ಇರುತ್ತೆ ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಗೈಸ್ ಸ್ವಲ್ಪ ಕಡಿಮೆ ಒಂದು 20 ಸಾಕು. ಸೊ ಇದರೊಂದಿಗೆ ಗೈಸ್ ನೋಡೋಣ ಯಾವ ರೀತಿಯಾಗಿ ನಮ್ಮ ಮುಂದಿನ ತಂಡ ಆಟಗಳೇನು ನಡೆಯುತ್ತೆ ಅಂತ ಮುಂದಕ್ಕೆ ನೋಡ್ತಾ ಹೋಗ್ತಾ ಇರೋಣ. ಇವಾಗ ಸದ್ಯಕ್ಕೆ ನೋಡೋದಾದ್ರೆ ಈ ಒಂದು ಫೈನಲ್ ಸರ್ಕಲ್ ಅಲ್ಲಿ ಮಿಸ್ಟರ್ ಬ್ಲಾಕ್ ಅವರ ತಂಡ ತುಂಬಾ ಚೆನ್ನಾಗಿ ಸರ್ಕಲ್ ಒಳಗಡೆ ಹೋಗುವಂತ ಒಂದು ಪ್ರಯತ್ನ. ಇವ್ರು ಮುಂದೆನೆ ಜಗಳ ನಡೀತಾ ಇರೋದ್ರಿಂದ ಒಂದು ಒಳ್ಳೆ ಥರ್ಡ್ ಪಾರ್ಟಿ ಮಾಡ್ಬೋದಿಲ್ಲ. ನೋಡಿ ಇಮಿಡಿಯೇಟ್ ಆಗಿ ಮುನ್ನುಡಿ ಒಬ್ಬ ಪ್ಲೇಯರ್ನ ಟೇಕ್ ಡೌನ್ ಮಾಡ್ತಾರೆ ಅಮೀರ್ ಅವರು. ಶಿವಾನ್ ಅವರು ಇಮಿಡಿಯೇಟ್ ಆಗಿ ಅವ್ರನ್ನ ನಾಕ್ ಡೌನ್ ಮಾಡ್ತಾ ಅಲ್ಲೂ ಕೂಡ ಒಂದಷ್ಟು ಎಲಿಮಿನೇಷನ್ ತಂದಾಗಿಸ್ಕೊಡ್ತಾ ಇದ್ದಾರೆ. ಮಿಸ್ಟರ್ ಬ್ಲಾಕ್ ಮತ್ತೆ ಶಿವಾನ್ ಇಬ್ಬರೇ ಇಲ್ಲದ್ರಿಂದ ಮಿಸ್ಟರ್ ಬ್ಲಾಕ್ ಅವ್ರು ಟೇಕ್ ಡೌನ್ ಮಾಡ್ತಾರೆ. ಶಿವಾನ್ ದ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ರಿವೈವಲ್ ಕೊಡ್ತಾ ಏನಾದ್ರು ಮತ್ತೊಂದು ಎಲಿಮಿನೇಷನ್ ತಂದಾಗಿಸ್ಕೊಳ್ಬಹುದು. ಇದಕ್ಕಿಂತ ಮುಂಚೆ ಕೂಡ ತಮ್ಮ ತಂಡನ ತುಂಬಾ ಚೆನ್ನಾಗಿ ಅವರು ಕ್ಯಾರಿ ಮಾಡ್ಕೊಂಡು ಹೋಗಿದ್ರು. ಜಾಕ್ ಅವರು ಕೂಡ ಇವಾಗ ಒಂದು ದೊಡ್ಡ ರೊಟೇಷನ್ ತಗೊಳ್ತಾ ಝೋನ್ ಆಚೆಯಿಂದ ಒಳಗಡೆ ಬರುವಂತ ಪ್ರಯತ್ನ. ಸೂರ್ಯ ಅವರು ಕೂಡ ಇಲ್ಲಿ ರಿವೈವಲ್ ಆಗಿರೋ ನಮ್ಗೆ ಕಾಣ್ಬರ್ತಾ ಇದೆ. ಆದ್ರೆ ಇವೆಲ್ಲದರ ನಡುವೆ ನಮ್ಮ ಎಚ್ ಕೆ ಅವರು ಎಲ್ಲಿದ್ದಾರೆ ಅನ್ನೋದು ಕೂಡ ನಾವು ನೋಡ್ಬೇಕಾಗ್ತದೆ. ಎಚ್ ಕೆ ಅವರ ತಂಡ ಇಲ್ಲಿವರೆಗೂ 3 ಆಟಗಳಲ್ಲಿ ಟಾಪ್ 2 ಬರುವಂತ ಒಂದು ಆಶ್ವಾಸನೆ ಕೊಟ್ಟಂತ ಒಂದು ತಂಡ, ಎಕ್ಸ್ಪೆಕ್ಟೇಷನ್ ಕೊಟ್ಟಂತ ಒಂದು ತಂಡ. ಎಲ್ಲೊಂದ್ ಕಡೆ ಅವ್ರು ಎಲ್ಲಾರು ಎಲಿಮಿನೇಟ್ ಆಗಿದ್ದಾರೆ ಅಥವಾ ಇನ್ನೂ ಬದುಕಿದಾರ ಅಂತ ನೋಡೋದ್ರ ಕಡೆ ಆದ್ರೆ FG ಅವರ ತಂಡ ಒಳ್ಳೆ ರೊಟೇಷನ್ ಶಾಟ್ ಕೂಡ ತಗೊಳ್ತಾ ಇರ್ತಾರೆ. ಬಟ್ ಟೇಕ್ ಡೌನ್ ಮಾಡಕ್ಕಾಗ್ಲಿಲ್ಲ. ಹೇವನ್ ಅವರು ಮತ್ತೊಂದ್ ಕಡೆಯಿಂದ ಟೇಕ್ ಡೌನ್ ಆಗಿತ್ತಂತ ಅಗಸ್ತ್ಯ ಅವರು ಇವಾಗ ಸ್ವಲ್ಪ ಹುಷಾರಾಗಬೇಕಾದ್ರೆ ಅವ್ರ ಸಣ್ಣ ಕೈಯಲ್ಲಿ ಇಟ್ಕೊಂಡು ಪ್ರಯತ್ನ. ಮತ್ತೊಂದ್ ಕಡೆಯಿಂದ ಹೇವನ್ ಅವರು ಕಿಟಕಿಯಿಂದ ಇನ್ನೊಂದು ತಗೊಳ್ಳುವಂತ ಪ್ರಯತ್ನ. ಅಗಸ್ತ್ಯ ಮುಂದಕ್ಕೆ ಹೋಗ್ತಾರೆ, ತಗೊಳ್ತಾರೆ. ಬಹಳಷ್ಟು ಶಾಟ್ಸ್ ಮಿಸ್ ಆಗ್ತಾ ಇರುತ್ತೆ. ಬ್ಲಾಕ್ ಅವರು ಎಲ್ಲೋ ಒಂದ್ ಕಡೆಯಿಂದ ಒಂದಷ್ಟು ಪ್ರಯತ್ನ ಮಾಡ್ತಾ ಇದ್ರೆ ಎಲ್ಲೋ ಒಂದು ಶಾಟ್ಸ್ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾರೆ ಅಂತ ಕಾಣ್ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ನೋಡಿ ರಾಜಹಳ್ಳಿ ತಂಡ ಕೊನೆವರೆಗೂ 4 ಜನ ಇತ್ತು, ಈಗ ಬರೀ ಒಬ್ಬರೇ ಉಳ್ಕೊಂಡಿದ್ದಾರೆ. ಆದ್ರೆ ಭುಯ್ಯ ಯಾರ್ದಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. FG Esports ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳ್ತಾ ಇದ್ದೆ ಒಳ್ಳೆ ಟೀಮು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅಂತ. ಬಟ್ ಈ ಬಾರಿ ಅದನ್ನ ಪ್ರೂವ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಆದ್ರೆ ಮತ್ತೆ ಆ ಟೀಮಲ್ಲಿ ಕೂಡ ಇಬ್ಬರೇ ಉಳ್ಕೊಳ್ಳೋದು. ಸೊ FG Esports ಅಲ್ಲಿ ಕೂಡ ಲಾಸ್ಟ್ 10 ಅಲೈವ್ ಕೊನೆಯ 10 ಪ್ಲೇಯರ್ಗಳು ಉಳ್ಕೊಂಡಿದ್ದಾರೆ. ಟೀಮ್ಗಳು ನೋಡೋದಾದ್ರೆ 6 ಟೀಮ್ಗಳಿದೆ, 6 ತಂಡಗಳು. ಎಲ್ಲಾ ಟೀಮಲ್ಲೂ ಕೂಡ 2 ಪ್ಲೇಯರ್. ಆದ್ರೆ ಇಲ್ಲಿ ಸ್ಲಾಟ್ ನಂಬರ್ 4 12 K143 ಗೇಮಿಂಗ್ ಕೂಡ ಸ್ವಲ್ಪ ಮಟ್ಟಿಗೆ ಬೂಯಾಗಾಗಿ ಹಾಪಿಸ್ತಾ ಇರೋದು ಅವಾಗಿಂದ. K143 ಗೇಮಿಂಗ್ SCXR ಲೈವ್ ಕೂಡ ಅಲೈವ್ ಆಗಿದ್ದಾರೆ. SCXR ಲೈವ್ SCXR ಲೈವ್ ಕೂಡ ಕ್ಲಿಯರ್ ಆಗ್ತದೆ. ಕೊನೆಯ 8 ಜನ ಉಳ್ಕೊಳ್ತಾರೆ. ಒಂದು ಐಸನ್ ಕೂಡ ಕಟ್ ಮೇಲೆ ಲಾಸ್ಟ್ 7. ಗೇಮರ್ ಕಿಂಗ್ ಶಿವಾಜಿ FG Esports ಮತ್ತೊಮ್ಮೆ K143 ಗೇಮಿಂಗ್ 3 ತಂಡಗಳಲ್ಲಿ ಅದ್ಯಾವ ತಂಡ ಬುಯ್ಯ ಮಾಡ್ತಾರೆ. ಸೊ ಬುಯ್ಯ ಮಾಡಿದ್ರೆ ಎಕ್ಸ್ಟ್ರಾ ಪಾಯಿಂಟ್ಸ್ ಗಳು ಕೂಡ ಸಿಗೋದಿಲ್ಲ. ಸೊ ಆ ಪಾಯಿಂಟ್ಸ್ ಪ್ಲೇಸ್ಮೆಂಟ್ ಪಾಯಿಂಟ್ ನ ಪಡ್ಕೊಳ್ತಾರ ಇಲ್ಲಿ ಕಾದ್ ನೋಡೋಣ. ಹ್ಯಾವಿಕ್ಸ್ ಅವರ ತಂಡ ಹೈ ಗ್ರೌಂಡ್ ನ ಹೋಲ್ಡ್ ಮಾಡ್ಕೊಂಡು ಅವರಿಬ್ರು ಜಗಳ ಆಡ್ಲಿ, ನಾವು ಆರಾಮಾಗಿ ಫೈಟ್ ತಗೊಳ್ಳೋಣ ಅಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಥ್ರೋಬಲ್ಸ್ ಕೂಡ ಅವ್ರ ಹತ್ರ ಇದೆ, ಗ್ರೆನೇಡ್ಸ್ ಕೂಡ ಅವ್ರ ಹತ್ರ ಇದೆ. ಸ್ವಲ್ಪ ಈ ತರ ಆಡ್ಬೇಕಾಗುತ್ತೆ. ಶಿವಾಜಿ ಅವರು ಸ್ವಲ್ಪ ಬ್ಯಾಕ್ ಲೈನ್ಸ್ ಇಂದ ಆಡೋದು ನಮ್ಗೆ ಕಾಣ್ ಬರ್ತಾ ಇದ್ರೆ. ನೋಡಿ ಒಂದಷ್ಟು ಗ್ರೆನೇಡ್ಸ್ ತುಂಬಾಗಿ ಯೂಸ್ ಮಾಡ್ತಾ ಇದ್ದಾರೆ. ಆದಷ್ಟು ಟೇಕ್ ಡೌನ್ ಮಾಡುವಂತ ಪ್ರಯತ್ನದಲ್ಲಿ ಅವರು ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಲ್ಯಾಗ್ ಆಗ್ತಾ ಇದೆ ಒಂದು 2 ನಿಮಿಷ ನಮ್ಗೆ बेटा मिले नहीं रहा, वीजा की बारी भी आने वाली. ಕೊಡಿ. ಖಂಡಿತವಾಗ್ಲಿ ಒಂದು ಲ್ಯಾಗ್ ನ ಕ್ಲಿಯರ್ ಮಾಡ್ತೀವಿ. ಕ್ಲೋಸ್ ರೇಂಜ್ ಫೈಟ್ ಅಲ್ಲಿ ಮಿಸ್ಟರ್ ಬ್ಲಾಕ್ ಮತ್ತು ಅಗಸ್ತ್ಯ ಅವರು ಅಗಸ್ತ್ಯ ಅವರ ಒಂದು ತಂಡ ಇಲ್ಲಿ ಬೂಯ ತಗೊಂಡು ಹೋಗ್ತಾರೆ ನಮ್ಗೆ ಕಾಣ್ ಬರ್ತಾ ಇದೆ. ಉತ್ತಮವಾದಂತ ಆಟ ಅಂತಾನೆ ಹೇಳ್ಬೋದು. ಕ್ಲೋಸ್ ರೇಂಜ್ ಅಲ್ಲಿ ಬಂದಂತ 4 ಜನಕ್ಕೆ
ಶಾಟ್ಸ್ ಗಳನ್ನ, ಅದರಲ್ಲೂ ಹೆಡ್ ಶಾಟ್ಸ್ ನ ಕೊಡ್ತಾ ಒಂದಷ್ಟು ಎಲಿಮಿನೇಷನ್ಸ್ ನ ತಮ್ಮದಾಗಿಸ್ಕೊಂಡ್ರು. ಒಂದು ಉತ್ತಮವಾದಂತ ಆಟ ಅಂತಾನೆ ಹೇಳ್ಬೋದು. ಯಾರ್ಯಾರಿಗೆ ಸ್ವಲ್ಪ ಲ್ಯಾಗ್ ಅನ್ನಿಸ್ತಾ ಇದೆ, ಸ್ವಲ್ಪ ವೇಟ್ ಮಾಡಿ. ಇಲ್ಲಿಗೆ ನಾವು ಈ ಒಂದು ಲ್ಯಾಗಿನ ಏನೊಂದು ತೊಂದರೆ ಇದೆ, ಆದಷ್ಟು ನಾವು ಅದನ್ನ ಸರಿ ಮಾಡ್ತೀವಿ ಅಂತ ನಿಮ್ಗೆ ಒಂದು ಆಶ್ವಾಸನೆಯನ್ನ ನೀಡ್ತಾ ಇರ್ತೀವಿ. ಸೊ ಕಂಗ್ರಾಚುಲೇಷನ್ಸ್ FG ಸ್ಪೋರ್ಟ್ಸ್. ಸೊ ಮೊದಲ ಬುಯ್ಯನ ದಾಖಲಿಸ್ತಾ ಇರೋದ್ರಲ್ಲಿ ಒಳ್ಳೆ ಆಟ ಅಂತಾನೆ ಹೇಳ್ಬೋದು. ಬ್ರೋ, ನಿಮ್ಮ ಇಂಟರ್ನೆಟ್ ಸ್ಪೀಡ್ ಅಂತ ಚೆಕ್ ಮಾಡಿ ಒಂದು ನಿಮಿಷ. ಇದುವರೆಗೆ ಗೈಸ್ 3 ಆಟ ಏನೋ ಮುಗಿಸಿ ನೆಕ್ಸ್ಟ್ ಬರೀ ಘಟಾನುಘಟಿಗಳು ನಮ್ಮ ಕಣ್ಮುಂದೆ ಬರ್ತಾ ಇರ್ತಾರೆ. ನಿಮ್ಮ